ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಇವತ್ತು ನಿಮ್ಮ ಪಾರ್ಟ್ 2 ಅಂದ್ರೆ ನಿಮ್ಮ ಸೆಮ್ 2 ಟೆಕ್ಸ್ಟ್ ಬುಕ್ ಇಂದ ಮೊದಲನೇ ಗ್ರಾಮರ್ ಟಾಪಿಕ್ ನ ಡಿಸ್ಕಸ್ ಮಾಡೋಣ ಬನ್ನಿ. ಯಾವುದು? ಮೋಡಲ್ಸ್. ಆಯ್ತಾ? ಸೊ ಮೋಡಲ್ಸ್ ಏನಿದೆ ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅದಂದ್ರೆ ಏನು, ಅದ್ರ ಎಕ್ಸಾಂಪಲ್ಸ್ ಹೆಂಗಿರುತ್ತೆ, ನಿಮ್ಮ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕ್ವೆಶನ್ಸ್ ಕೇಳ್ತಾರೆ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಮಕ್ಕಳೇ, ವಾಟ್ ಆರ್ ಮೋಡಲ್ಸ್? ಮೋಡಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಮೋಡಲ್ ಏನಿದೆ ಮಕ್ಕಳೇ, ಅದು ಒಂದು ರೀತಿಯಾದ ಆಕ್ಸಿಲರಿ ವರ್ಬ್. ಅಂದ್ರೆ ಅದು ಒಂದು ಆಕ್ಸಿಲರಿ ವರ್ಬ್ ಆಗಿ ಒಂದು ರೀತಿಯಾದ ಆಕ್ಸಿಲರಿ ವರ್ಬ್ ಅಲ್ವಾ, ಅದು ನಿಮ್ಮ ಸೆಂಟೆನ್ಸ್ಗೆ ಒಂದು ಅರ್ಥವನ್ನ ಕೊಡತ್ತೆ. ಅದನ್ನ ನಾವು ಒಂದು ಮೇನ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಆಯ್ತಾ? ಒಂದು ಮೇನ್ ವರ್ಬ್ ಜೊತೆ ಅದನ್ನ ಯೂಸ್ ಮಾಡ್ತೀವಿ. ಅಂಡ್ ಒಂದು ಮೋಡಲ್ ಏನಿದೆ ಅದು ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್ ಇದೆಲ್ಲ ಮಕ್ಕಳೇ, ಅದನ್ನ ಶೋ ಮಾಡತ್ತೆ. ಯಾವ್ದ್ಯಾವ್ದು? ಒಂದು ಎಬಿಲಿಟಿನ ತೋರ್ಸತ್ತೆ, ಒಂದು ನೆಸೆಸಿಟಿ ಇದ್ರೆ ಅದನ್ನ ಡಿಫೈನ್ ಮಾಡೋದಕ್ಕೆ ನಾವು ಒಂದು ಮೋಡಲ್ ನ ಯೂಸ್ ಮಾಡ್ತೀವಿ. ಪ್ರೊಬಬಿಲಿಟಿ, ಆಮೇಲೆ ನೀವು ಒಂದು ಪರ್ಮಿಷನ್ ನ ಕೇಳುವಾಗ ಒಂದು ಮೋಡಲ್ ನ ಹಾಕಿದ್ರೆ ಗೊತ್ತಾಗತ್ತೆ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲಿ ನೀವು ಒಂದು ಪರ್ಮಿಷನ್ ನ ಕೇಳ್ತಿದ್ದೀರಾ ಅಂತ. ಸೆಂಟೆನ್ಸ್ಗೆ ಅರ್ಥವನ್ನ ಕೊಡತ್ತೆ. ಆಮೇಲೆ ಒಂದು ರಿಕ್ವೆಸ್ಟ್ ಮಾಡೋವಾಗ, ಆಮೇಲೆ ಯಾವುದೇ ರೀತಿಯಾದ ಸಜೆಷನ್ಸ್ ಕೊಡುವಾಗ ನಾವು ಮೋಡಲ್ಸ್ ನ ಯೂಸ್ ಮಾಡ್ತೀವಿ. ಆಬ್ಲಿಗೇಷನ್, ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳುವಾಗ ಒಂದು ಮೋಡಲ್ಸ್ ನ ಯೂಸ್ ಮಾಡ್ತೀವಿ. ಆಫರ್, ಏನಾದ್ರೂ ಆಫರ್ ಮಾಡುವಾಗ, ಮತ್ತೆ ಇನ್ವಿಟೇಷನ್ಸ್ ಕೂಡ ನಾವು ಮೋಡಲ್ಸ್ ನ ಯೂಸ್ ಮಾಡ್ತೀವಿ. ಸೊ ನಾವು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಒಂದು ಮೋಡಲ್ ನ ಹಾಕಿದ್ರೇನೆ ನಮಗ್ ಗೊತ್ತಾಗತ್ತೆ ಅದು ಅಬಿಲಿಟಿ ತೋರಿಸ್ತಿದ್ಯಾ, ನೆಸೆಸಿಟಿ ತೋರಿಸ್ತಿದ್ಯಾ, ಪರ್ಮಿಷನ್ ತೋರಿಸ್ತಿದ್ಯಾ, ಆಬ್ಲಿಗೇಷನ್ ತೋರಿಸ್ತಿದ್ಯಾ, ಸಜೆಷನ್ ತೋರಿಸ್ತಿದ್ಯಾ, ರಿಕ್ವೆಸ್ಟ್ ತೋರಿಸ್ತಿದ್ಯಾ, ಮತ್ತೆ ಬೇರೆದಲ್ಲ. ಆಯ್ತಾ? ಇವಾಗ ನಾನು ತುಂಬಾ ಇದ್ರ ಬಗ್ಗೆ ಹೇಳ್ತಾನೆ ಇದ್ರೆ ನಿಮ್ಗೆ ಅರ್ಥ ಆಗಲ್ಲ. ಎಕ್ಸಾಂಪಲ್ ಮತ್ತೆ ಪಾಸಿಬಿಲಿಟಿ ಯಾವ ಒಂದು ವರ್ಬ್ ತೋರ್ಸತ್ತೆ ಅಂತ ನಾನು ನಿಮ್ಗೆ ಹೇಳ್ದಾಗ್ಲೇ ನಿಮಗ್ ಗೊತ್ತಾಗತ್ತೆ. ಸೊ ನಡೀರಿ ಇವಾಗ ಸೆಂಟೆನ್ಸಸ್ ನ ನೋಡೋಣ, ಅಥವಾ ಆ ಪರ್ಟಿಕ್ಯುಲರ್ ಪಾಸಿಬಿಲಿಟಿ ಅಥವಾ ಸರ್ಟನಿಟಿನೆಲ್ಲ ಯಾವ ರೀತಿಯಾದ ಮೋಡಲ್ ವರ್ಬ್ಸ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಮೊದಲನೇದಾಗಿ ಒಂದು ಪಾಸಿಬಿಲಿಟಿನ ಇಂಡಿಕೇಟ್ ಮಾಡೋದಿಕ್ಕೆ ನಾವು ಮೈಟ್, ಮೇ, ಕುಡ್ ಮತ್ತೆ ಕ್ಯಾನ್ ನ ಯೂಸ್ ಮಾಡ್ತೀವಿ. ಆಯ್ತಾ? ಸೊ ನಾವ್ ಈ ಪರ್ಟಿಕ್ಯುಲರ್ ಪದಗಳನ್ನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡಿದಾಗ ಅದು ಪಾಸಿಬಿಲಿಟಿನ ಡಿಟರ್ಮೈನ್ ಮಾಡತ್ತಾಯ್ತಾ. ಸೊ ಎಕ್ಸಾಮ್ಸ್ ಮೈಟ್ ಹ್ಯಾಪನ್ ಇನ್ ದ ಮಂತ್ ಆಫ್ ಮಾರ್ಚ್, ಇದು ಒಂದು ಪಾಸಿಬಿಲಿಟಿ ಅಂತ ಯಾಕೆ ಹೇಳ್ತಿದೀವಿ? ಈ ಪರ್ಟಿಕ್ಯುಲರ್ ಸೆಂಟೆನ್ಸ್ ನಾನು ಏನಂದ್ರೆ ಎಕ್ಸಾಮ್ಸ್ ಮೈಟ್ ಹ್ಯಾಪನ್ ಇನ್ ದ ಮಂತ್ ಆಫ್ ಮಾರ್ಚ್ ಅಂತ, ಅದಲ್ಲಿ ನನಗ್ ಗೊತ್ತು ಮಾರ್ಚ್ ಅಲ್ಲಿ ಆಗ್ಬೋದು ಅಂತ, ಬಟ್ ನನಗ್ ಕನ್ಫರ್ಮ್ ಇಲ್ಲ, ಅದಕ್ಕೆ ಅದು ಪಾಸಿಬಿಲಿಟಿ. ಎಕ್ಸಾಮ್ಸ್ ಕ್ಯಾನ್ ಹ್ಯಾಪನ್ ಇನ್ ದ ಮಂತ್ ಆಫ್ ಮಾರ್ಚ್, ಕರೆಕ್ಟ್. ತಿರ್ಗಾ ಅದೇ ಅಲ್ವಾ, ಪಾಸಿಬಿಲಿಟಿ ಇದೆ, ಅದು ಆಗೋ ಒಂದು ಪಾಸಿಬಿಲಿಟಿ ಇದೆ, ಆದ್ರೆ ಪಕ್ಕ ನನಗೆ ಗೊತ್ತಿಲ್ಲ. ಆಯ್ತಾ? ಸೊ ಸಿಮಿಲರ್ಲಿ ಮೇ ಮತ್ತೆ ಕುಡ್ ನ ಕೂಡ ನಾವು ಹಂಗೆ ಯೂಸ್ ಮಾಡ್ತೀವಿ. ಆಮೇಲೆ ಮುಂದೆ ಎಬಿಲಿಟಿನ ಡಿಫೈನ್ ಮಾಡೋದಕ್ಕೆ ಕ್ಯಾನ್ ಅಂಡ್ ಕುಡ್ ನ ಯೂಸ್ ಮಾಡ್ತೀವಿ. ಆಯ್ತಾ? ಐ ಕ್ಯಾನ್ ಈಟ್ 10 ಗೋಲ್ಗಪ್ಪಾಸ್ ಅಂದ್ರೆ ಅದೊಂದು ಎಬಿಲಿಟಿ ಅಲ್ವಾ ಮಕ್ಕಳೇ, ನನಗೆ 10 ಗೋಲ್ಗಪ್ಪ ತಿನ್ನೋ ಅಷ್ಟು ಒಂದು ಎಬಿಲಿಟಿ ಇದೆ. ಆಯ್ತಾ? ಅದಕ್ಕೆ ಸಿಮಿಲರ್ಲಿ ಕುಡ್ ನ ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ಒಂದು ಸರ್ಟನಿಟಿ ಅಂದ್ರೆ ಒಂದು ಪಕ್ಕ ನನಗೆ ಇದಾಗತ್ತೆ ಅಂತ ಗೊತ್ತಿದ್ದಾಗ ಸರ್ಟನಿಟಿ ಅಂತ ಹೇಳ್ತೀವಿ. ಸರ್ಟನಿಟಿ ಯೂಸ್ ಮಾಡೋಕೆ ಯಾವ ವರ್ಬ್ಸ್ ನ ಯೂಸ್ ಮಾಡ್ತೀವಿ? ವಿಲ್, ಶಾಲ್, ಮಸ್ಟ್. ಆಮೇಲೆ ಐ ವಿಲ್, ಇದಕ್ಕೆ ಎಕ್ಸಾಂಪಲ್ ಏನ್ ಮಕ್ಕಳೇ? ಐ ವಿಲ್ ಗೋ ಟು ದ ಪಾರ್ಕ್ ಅಟ್ 5 PM. ನಾನು 5 ಗಂಟೆಗೆ ಪಾರ್ಕ್ ಹೋಗ್ತೀನಿ. ಐ ಆಮ್ ಸರ್ಟನ್, ನಾನು 5 ಗಂಟೆಗೆ ಪಾರ್ಕ್ ಹೋಗ್ತೀನಿ ಅಂತ ನನಗೆ ಗೊತ್ತು. ಆವಾಗ ಇದನ್ನ ಯೂಸ್ ಮಾಡ್ತೀವಿ. ಇದೇ ರೀತಿಲಿ ಶಲ್ಲು ಮತ್ತೆ ಮಸ್ಟ್ ಕೂಡ ಇದೆ. ಐ ಮಸ್ಟ್ ಈಟ್ ಡಿನ್ನರ್ 2 hours ಬಿಫೋರ್ ಐ ಗೋ ಟು ಬೆಡ್. ನನಗೆ ಗೊತ್ತು 2 hour ಮುಂಚೆ ನಾನು ಊಟ ಮಾಡ್ಬೇಕು, ಯಾವಾಗ? ಮಲ್ಗಕ್ಕಿಂತ ಮುಂಚೆ ನಾನು ಊಟ ಮಾಡ್ಬೇಕು ಅಂತ. ಸೊ ಇದರಲ್ಲಿ ಒಂದು ರೀತಿಯಾದ ಸರ್ಟನಿಟಿ ಇದೆ. ಐ ಶಾಲ್ ಸಿ ಯು ಅಟ್ ದ ಥಿಯೇಟರ್ at 4 PM. ನಾನು 4 ಗಂಟೆಗೆ ನಿಂಗೆ ಥಿಯೇಟರ್ ಅಲ್ಲಿ ಮೀಟ್ ಮಾಡ್ತೀನಿ, ಅದರಲ್ಲೂ ಒಂದು ರೀತಿಯಾದ ಸರ್ಟನಿಟಿ ಇದೆ. ಆಮೇಲೆ ಇವಾಗ ಒಂದು ಪೊಲೈಟ್ನೆಸ್ ನ, ಒಂದು ರೀತಿಯಾದ ಪೊಲೈಟ್ನೆಸ್ ನ ಹೆಂಗ್ ಇಂಡಿಕೇಟ್ ಮಾಡ್ತೀವಿ, ಅಥವಾ ನಾವು ಹೆಂಗೆ ಇಮ್ಯಾಜಿನ್ಡ್ ಈವೆಂಟ್ಸ್ ನ ಇಂಡಿಕೇಟ್ ಮಾಡ್ತೀವಿ? ವುಡ್ ನ ಯೂಸ್ ಮಾಡ್ಕೊಂಡು ಇಂಡಿಕೇಟ್ ಮಾಡ್ತೀನಿ. ವುಡ್ ಯು ಕಮ್ ವಿತ್ ಮೀ ಟು ಸ್ಕೂಲ್ ಟುಮಾರೋ ಅಂದ್ರೆ ಪೊಲೈಟ್ ಆಗಿ ಕೇಳ್ತಾ, ನೀನ್ ನನ್ ಜೊತೆ ಬರ್ತ್ಯಾ? ಸೊ ಪೊಲೈಟ್ನೆಸ್ ಅಂತ ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೂಡ, ವಿಚ್ ಆಫ್ ದಿ ಸೆಂಟೆನ್ಸ್ ಡಿಪಿಕ್ಟ್ ಪೊಲೈಟ್ನೆಸ್ ಆರ್ ಇಂಡಿಕೇಟ್ ಪೊಲೈಟ್ನೆಸ್ ಅಂತ. ವುಡ್ ಇರೋ ಸೆಂಟೆನ್ಸ್ ಪೊಲೈಟ್ನೆಸ್ ನ ಇಂಡಿಕೇಟ್ ಮಾಡುತ್ತೆ. ವರ್ಬ್ಸ್ ದಟ್ ಇಂಡಿಕೇಟ್ ಆಬ್ಲಿಗೇಷನ್, ಆಬ್ಲಿಗೇಷನ್ ಅಂದ್ರೆ ನೀನ್ ಇದ್ ಮಾಡ್ಲೇಬೇಕು, ಅದ್ಯಾವ್ದು? ಮಸ್ಟ್, ಶುಡ್, ಆಟ್ ಟು. I must have dinner by 7 PM. ನಾನು 7 PM ಅಷ್ಟರಲ್ಲಿ ಊಟ ಮಾಡ್ಲೇಬೇಕು.
ಆಯ್ತಾ. ಐ ಆಟ್ ಟು ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಬಿಫೋರ್ ಐ ಗೋ ಟು ಸ್ಲೀಪ್. ನಾನು ನಿದ್ದೆ ಮಾಡೋಕ್ಕಿಂತ ಮೊದಲು ಒಂದ್ ಗ್ಲಾಸ್ ಆಫ್ ವಾಟರ್ ಕುಡಿಲೇಬೇಕು. ಆಯ್ತಾ. ಸೊ ಒಂದು ಆಬ್ಲಿಗೇಷನ್ ಇಟ್ಕೊಂಡು ಏನ್ ಹೇಳ್ತೀವಿ ಅಥವಾ ಮಾಡ್ಲೇಬೇಕು ಅಂತ ತಲೆಯಲ್ಲಿ ಇಟ್ಕೊಂಡ್ ಮಾಡ್ತೀವೋ ಅದಕ್ಕೆ ನಾವು ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಆಯ್ತಾ. ಅದನ್ನ ಡಿಫೈನ್ ಮಾಡೋದಕ್ಕೆ ನಾವು ಯೂಸ್ ಮಾಡುವಂತಹ ವರ್ಬ್ಸ್ ಮಸ್ಟ್, ಶುಡ್, ಆಟ್ ಟು. ಐ ಶುಡ್ ಬಿ ಅಟ್ ಸ್ಕೂಲ್ by 7 PM or 7 AM. PM ಯಾರು ಸ್ಕೂಲ್ಗೆ ಹೋಗ್ತಾರೆ ಮಕ್ಳೆ? ಸೊ 7 AM ಅಂತ ಹೇಳ್ತೀವಲ್ಲ. ಸೊ ನಾನು ಸ್ಕೂಲ್ಗೆ 7 AM ರೀಚ್ ಆಗ್ಲೇಬೇಕು. ಆಯ್ತಾ. ಸೊ ಮಸ್ಟ್, ಶುಡ್, ಆಟ್ ಟು ಏನಿದೆ ಮಕ್ಕಳೇ, ಅದನ್ನ ನಾವು ಆಬ್ಲಿಗೇಷನ್ ಇಂಡಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ಇವಾಗ ಕ್ಯಾನ್ ನ ನಾವು 2 ಸತಿ ಯೂಸ್ ಮಾಡಿದೀವಿ. ಒಂದಲ್ಲಿ ಪಾಸಿಬಿಲಿಟಿಲೂ ಕ್ಯಾನ್ ನ ಯೂಸ್ ಮಾಡ್ತೀವಿ, ಎಬಿಲಿಟಿಲೂ ಕ್ಯಾನ್ ನ ಯೂಸ್ ಮಾಡ್ತೀವಿ. ಸೊ ನೀವು ಆ ಸೆಂಟೆನ್ಸ್ ನ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೇಕು, ಅದು ಪಾಸಿಬಿಲಿಟಿಗೆ ಯೂಸ್ ಮಾಡ್ತಿದ್ದೀರಾ ಅಥವಾ ಎಬಿಲಿಟಿಗೆ ಯೂಸ್ ಮಾಡ್ತೀರಾ. ಅದೇ ರೀತಿಲಿ ಮಸ್ಟ್ ಕೂಡ, ಮಸ್ಟ್ ನ ನಾವು ಸರ್ಟನಿಟಿಲೂ ಯೂಸ್ ಮಾಡ್ತೀವಿ ಮತ್ತೆ ಆಬ್ಲಿಗೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಇದೇನಿದೆ ಮಕ್ಕಳೇ, ಇದು ತುಂಬಾ ಇಂಪಾರ್ಟೆಂಟ್ ನೀವು ಜ್ಞಾಪಕ ಇಟ್ಕೊಂಡಿರೋದಕ್ಕೆ. ಅಂಡ್ ಮಾಡೆಲ್ಸ್ ಬರೀ ಎಕ್ಸಾಮ್ ಕ್ವೆಶನ್ ಆನ್ಸರ್ ಮಾಡೋದಿಕ್ಕಲ್ಲ, ನೀವ್ ಯಾವ್ದೇ ರೀತಿಯಾದ ಕಮ್ಯುನಿಕೇಶನ್ ಮಾಡೋವಾಗ ಅಥವಾ ಬರೆಯೋವಾಗ ಕೂಡ ಅದನ್ನ ಯೂಸ್ ಮಾಡ್ತೀರಾ. ಸೊ ಇದು ಒಂದು ಒಳ್ಳೆ ಸ್ಕಿಲ್, ಒಳ್ಳೆ ಗ್ರಾಮರ್ ಟಾಪಿಕ್, ನಿಮ್ಗೆ ಜ್ಞಾಪಕ ಇಟ್ಕೊಳ್ಳಕ್ ಕೂಡ ಈ ರೀತಿಲಿ ಹೆಲ್ಪ್ ಆಗುತ್ತೆ. ಸೊ ಇದು ಅರ್ಥ ಆಯ್ತಲ್ಲ ಮಕ್ಕಳೇ, ಏನೇನ್ ಇಂಡಿಕೇಟ್ ಮಾಡುತ್ತೆ ಅಂತ ನಾ ಹಾಕಿದೀನಿ. What indicates possibility, ability, certainty, politeness, imagined events ಮತ್ತೆ obligation. ಇವಾಗ ಮುಂದೆ ನಾವು ಒಂದಿಷ್ಟು ಕ್ವೆಶನ್ಸ್ ನೋಡೋಣ ಮಕ್ಕಳೇ. ವಿಚ್ ಇಸ್ ದ ಬಿಸಿಯೆಸ್ಟ್ ಮಂತ್ ಆಫ್ ಯೋರ್ ಅಕಾಡೆಮಿಕ್ ಇಯರ್ ಅಂತ ಒಂದು ಕ್ವೆಶನ್ ಕೇಳಿದಾರೆ. ಆಯ್ತಾ. ನಿಮ್ಮ ಅಕಾಡೆಮಿಕ್ ಇಯರ್ ಅಲ್ಲಿ ಬಿಸಿಯೆಸ್ಟ್ ಮಂತ್ ಯಾವುದು ಅಂತ. ಇದರ ಆನ್ಸರ್ ನಾವು 2 ರೀತಿಲಿ ಬರಿಬಹುದು. ಆಯ್ತಾ. ಒಂದು ರೀತಿಲಿ ಮಕ್ಕಳೇ ಪಾಸಿಬಿಲಿಟಿ ಯೂಸ್ ಮಾಡ್ಕೊಂಡು ನಾವು ಬರಿಬಹುದು. ಇಡ್, ಕುಡ್, ಮೇ, ಮೈಟ್ ಅಂದ್ರೆ ಕುಡ್, ಮೇ, ಮೈಟ್ ನ ಯೂಸ್ ಮಾಡ್ಕೊಂಡು ಬರಿಬಹುದು. ಬಿ ಡಿಸೆಂಬರ್ ಬಿಕಾಸ್ ವಿ ಹ್ಯಾವ್ ಎಕ್ಸಾಮ್ಸ್ ಅಂಡ್ ಪ್ರಿಪರೇಷನ್ಸ್ ಫಾರ್ ದಿ ಆನ್ಯುವಲ್ ಡೇ. ಆನ್ಯುವಲ್ ಡೇ ಎಕ್ಸಾಮ್ ಪ್ರಿಪರೇಷನ್ ಇರೋದ್ರಿಂದ ಮತ್ತೆ ನಮ್ಮ ಎಕ್ಸಾಮ್ಸ್ ಇರೋದ್ರಿಂದ ಮೋಸ್ಟ್ಲಿ ಡಿಸೆಂಬರ್ ಏನಿದೆ ಅದು ಬಿಸಿಯೆಸ್ಟ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳೋದಕ್ಕೆ ಅವರು ಕುಡ್, ಮೇ ಮತ್ತೆ ಮೈಟ್ ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪಾಸಿಬಿಲಿಟಿ ಇದೆ. ಇಲ್ಲವರು ಒಂದು ಇಮ್ಯಾಜಿನ್ ಮಾಡ್ಕೊಂತ ಇದಾರೆ, ಈ ಇವೆಂಟ್ಸ್ ಇರೋದ್ರಿಂದ ಡಿಸೆಂಬರ್ ಅಲ್ಲಿ ಮೋಸ್ಟ್ಲಿ ಆಗ್ಬೋದು ಅಂತ. ಸೊ ಅದನ್ನ ಹೇಗೆ ಇಂಡಿಕೇಟ್ ಮಾಡ್ತಾ ಇದಾರೆ ಪಾಸಿಬಿಲಿಟಿನ? ಈ ವರ್ಬ್ಸ್ ನ ಯೂಸ್ ಮಾಡ್ಕೊಂಡು, ಕುಡ್, ಮೇ ಅಥವಾ ಮೈಟ್. ಆಯ್ತಾ. ಇದನ್ನ ನಾವು ನೋಡಿದ್ವಿ ಅಲ್ಲ, ವರ್ಬ್ಸ್ ದಟ್ ಇಂಡಿಕೇಟ್ ಮಾಡೆಲ್ಸ್ ದಟ್ ಇಂಡಿಕೇಟ್ ಪಾಸಿಬಿಲಿಟಿ ಅಂತ ಬಂದಾಗ ಅದು ಕುಡ್, ಮೇ ಮತ್ತೆ ಮೈಟ್. ಇನ್ನೊಂದು, ನೀವು ಅದನ್ನ ಡೆಫಿನೆಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸರ್ಟನಿಟಿ ಇಂದ ಹೇಳ್ತಿದ್ರೆ, ನಿಮ್ಗೆ ಗೊತ್ತಿದ್ರೆ ಕಾನ್ಫಿಡೆಂಟ್ ಆಗಿ ಆನ್ಸರ್ ಏನು ಈ ತರ ಬರೀತೀರಾ. ಇಟ್ ಮಸ್ಟ್, ನಾ ಹೇಳಿದ್ನಲ್ಲ, ಮಸ್ಟ್ ನ ನೀವು ಸರ್ಟನಿಟಿಗೂ ಯೂಸ್ ಮಾಡ್ಬೋದು, ಆಬ್ಲಿಗೇಷನ್ ಕೂಡ ಯೂಸ್ ಮಾಡ್ಬೋದು. ಇಟ್ ಮಸ್ಟ್ ಬಿ ಮಾರ್ಚ್ ಆಸ್ ಫೈನಲ್ ಎಕ್ಸಾಮ್ಸ್ ಅಂಡ್ ರ್ಯಾಪಿಂಗ್ ಆಫ್ ದ ಇಯರ್ ಹ್ಯಾಪನ್ಸ್ ದೆನ್. ಸೊ ಇಲ್ಲಿ ಅವರು ಒಂದು ಸರ್ಟನಿಟಿ ಇಂದ ಹೇಳ್ತಾ ಇದಾರೆ, ನನಗೆ ಗೊತ್ತು ಅದು ಮಾರ್ಚ್ ಅಲ್ಲಿ ಆಗುತ್ತೆ, ಬಿಕಾಸ್ ಇಯರ್ ಎಂಡ್, ರ್ಯಾಪಿಂಗ್ ಆಫ್ ದ ಇಯರ್ ಎಂಡ್ ಮುಗಿಯೋದೆ ಮಾರ್ಚ್ ಅಲ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಒಂದು ಪರ್ಟಿಕ್ಯುಲರ್ ಕ್ವೆಶನ್ಗೆ 2 ರೀತಿಯಾದ ಆನ್ಸರ್ ಇಲ್ಲಿ ಬರ್ದಿದ್ದಾರೆ. ಒಂದು ಪಾಸಿಬಿಲಿಟಿ ಇಟ್ಕೊಂಡು ತಲೆಯಲ್ಲಿ, ಇನ್ನೊಂದು ಸರ್ಟನಿಟಿ ಇಟ್ಕೊಂಡು. ಈಗ ಮುಂದಿನ ಕ್ವೆಶನ್ ನೋಡೋಣ ಬನ್ನಿ. When will you get your progress card of the next exam? ನಿಮ್ಮ ಮುಂದಿನ ವರ್ಷದ ಪ್ರೋಗ್ರೆಸ್ ಕಾರ್ಡ್ ನಿಮಗೆ ಯಾವಾಗ ಸಿಗತ್ತೆ ಅಂತ ಕೇಳಿರುವಂತಹ ಒಂದು ಕ್ವೆಶನ್. We will get the progress card of the next exam a week after the exam. will ಅಂತ ಏನ್ ಯೂಸ್ ಮಾಡಿದಾರೆ ಅದು ಸರ್ಟನಿಟಿ. ಅವ್ರಿಗೆ ಖಂಡಿತ ಗೊತ್ತು ಪ್ರೋಗ್ರೆಸ್ ಕಾರ್ಡ್ ಯಾವಾಗ ಸಿಗತ್ತೆ ಅಂತ. ಸೊ ಇದು will ಅಂತ ಯೂಸ್ ಮಾಡಿದ್ದಾರೆ. ಸೊ ಅದು ಸರ್ಟನಿಟಿ, ಸರ್ಟನ್ ಆಗಿದ್ದಾರೆ ಆವಾಗ್ಲೇ ಬರುತ್ತೆ ಅಂತ. 1 week after the exam ಬರುತ್ತೆ ಅಂತ ಅವ್ರು ಸರ್ಟನ್ ಆಗಿರೋದ್ರಿಂದ ಸರ್ಟನಿಟಿ ಅದು. ಆಯ್ತಾ. ಇನ್ನೊಂದು ಆನ್ಸರ್ ಆಗಿ ಹೆಂಗ್ ಬರಿಬಹುದು ನೀವು, ಒಂದು ಪಾಸಿಬಿಲಿಟಿನ ಯೂಸ್ ಮಾಡ್ಕೊಂಡು ಈ ತರ ಬರಿಬಹುದು. ವಿ ಮೈಟ್, ಮೋಸ್ಟ್ಲಿ ಆವಾಗ ಸಿಗತ್ತೆ ಅಂತ ಹೇಳೋದಕ್ಕೆ ಮೈಟ್ ನ ಯೂಸ್ ಮಾಡಿದ್ದಾರೆ. ವಿ ಮೈಟ್ ಗೆಟ್ ದ ಪ್ರೋಗ್ರೆಸ್ ಕಾರ್ಡ್ ಆಫ್ ದ ನೆಕ್ಸ್ಟ್ ಎಕ್ಸಾಮ್ ಇನ್ ಅ ಮಂತ್ಸ್ ಟೈಮ್. ಒಂದು ತಿಂಗಳಲ್ಲಿ ನಮಗೆ ಆ ಒಂದು ಪ್ರೋಗ್ರೆಸ್ ಕಾರ್ಡ್ ಸಿಗಬಹುದು ಅನ್ನೋದಕ್ಕೆ ಮೈಟ್ ನ ಯೂಸ್ ಮಾಡಿದ್ದಾರೆ. ಅದು ಒಂದು ಪಾಸಿಬಿಲಿಟಿ. ನೋಡಿದ್ರಲ್ಲ, ಒಂದ್ ಕ್ವೆಶನ್ ನ 2 ರೀತಿಲಿ ಹೇಗೆ ಆನ್ಸರ್ ಮಾಡ್ಬೋದು. ಒಂದು ಸರ್ಟನಿಟಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದಾರೆ, ಇನ್ನೊಂದು ಪಾಸಿಬಿಲಿಟಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ದಾರೆ. ಮುಂದೆ ನೋಡೋಣ ಬನ್ನಿ. So which of the following 2 sentences is politer?
ಪೊಲೈಟ್ನೆಸ್ ಯೂಸ್ ಮಾಡೋದಕ್ಕೆ ನಾವ್ ಇಂಡಿಕೇಟ್ ಮಾಡೋದಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ ಮಕ್ಳೇ, ಯಾವ ವರ್ಬ್ ನ ಯೂಸ್ ಮಾಡ್ತೀವಿ? ನಾನ್ ನಿಮ್ಗೆ ಹೇಳಿದೆ, ಎರಡು ಕೊಟ್ಟಿದ್ದಾರೆ, ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಥವಾ ಎರಡು ಕ್ವೆಶನ್ ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವ್ ಯಾವ್ದು ಪೊಲೈಟು ಅಂತ ಹೇಳ್ಬೇಕು. ಒಂದು ವಿಲ್ ಯು ಡೂ ಮಿ ಅ ಫೇವರ ಆರ್ ವುಡ್ ಯು ಡೂ ಮಿ ಅ ಫೇವರ. ಇದೊಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರ್ಬೋದು, ಆದ್ರೆ ನಾನ್ ಹೇಳ್ದಂಗೆ ವುಡ್ ಯು ಡೂ ಮಿ ಅ ಫೇವರ್ ಏನಿದೆ ಮಕ್ಳೇ, ಅದು ಜಾಸ್ತಿ ಪೊಲೈಟ್. ವಿಲ್ ಯು ಡೂ ಮಿ ಅ ಫೇವರ್ ಆಲ್ಸೋ ಇಸ್ ಪೊಲೈಟ್ ಓನ್ಲಿ, ಬಟ್ ಪೊಲೈಟರ್ ಕೇಳಿದಾಗ ವುಡ್ ಯು ಡೂ ಮಿ ಅ ಫೇವರ್. ನೀವು ಯಾವಾಗ ಪೊಲೈಟ್ನೆಸ್ ನ ಇಂಡಿಕೇಟ್ ಮಾಡ್ತಿರೋ ಆವಾಗ ವುಡ್ ನೇ ಯೂಸ್ ಮಾಡೋದು, ಅದನ್ನ ಮರಿಬೇಡಿ. ವಿಲ್ ಯು ಡೂ ಮಿ ಅ ಫೇವರ್ ಅಲ್ಲಿ ಒಂದು ರೀತಿಯಾದ ಆಬ್ಲಿಗೇಷನ್ ಬರುತ್ತೆ, ಒಂದು ರೀತಿಯಾದ ಇದು ಬರುತ್ತೆ. ಆದ್ರೆ ವುಡ್ ಯು ಡೂ ಮಿ ಅ ಫೇವರ್ ಅಲ್ಲಿ ಪೊಲೈಟ್ ಆಗಿ ಕೇಳ್ತಿದ್ದೀರಾ, ಆಯ್ತಾ? ಸೊ ಅದು ಒಂದು ರೀತಿಯ ಪೊಲೈಟ್ನೆಸ್ ಇರುತ್ತೆ ವುಡ್ ಅಲ್ಲಿ. ಸೊ ಪೊಲೈಟು ಮತ್ತೆ ವುಡ್ ಜೊತೆಗೆ ಇರುತ್ತೆ ಯಾವಾಗ್ಲೂ, ಆಯ್ತಾ? ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಈಸಿ ಆಗತ್ತೆ. Which of the following two may suggest that Ramesh is no longer young and energetic enough to eat 10 chapatis? ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಮೇಶ್ ಅಂತ ಒಬ್ಬ ಹುಡುಗ ನೋ ಲಾಂಗರ್ ಈಸ್ ಯಂಗ್, ಅಂದ್ರೆ ಅವ್ರೊಬ್ರು ಇದ್ರಲ್ಲ, ಅವ್ರು ಅಷ್ಟು ಯಂಗ್ ಅಲ್ಲ ಅಥವಾ ಅಷ್ಟೇ ಎನರ್ಜೆಟಿಕ್ ಇಲ್ಲ ಒಂದು 10 ಚಪಾತಿ ತಿನ್ನೋದಿಕ್ಕೆ. ಈ ಎರಡು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದನ್ನ ಸಜೆಸ್ಟ್ ಮಾಡ್ತಿದೆ ಅಂತ ಕೇಳ್ತಾರೆ. ರಮೇಶ್ ಕ್ಯಾನ್ ಈಟ್ 10 ಚಪಾತೀಸ್. ರಮೇಶ್ ಈಗ 10 ಚಪಾತಿ ಅವನ ಕೈಲಿ ತಿನ್ನಕ್ಕಾಗತ್ತೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಇರೋದು. ರಮೇಶ್ ಕುಡ್ ಈಟ್ 10 ಚಪಾತೀಸ್. ರಮೇಶ್ ಯಾವುದೋ ಒಂದು ಸಮಯದಲ್ಲಿ 10 ಚಪಾತಿ ತಿಂತಿದ್ರು ಅಂತ ಹೇಳ್ತಿರೋದು ಸೆಕೆಂಡ್ ಒನ್, ಆಯ್ತಾ? ಸೊ ಅದ್ರಲ್ಲಿ ಏನಾಗತ್ತೆ, ಇವಾಗ ಅವ್ರಿಗೆ ತಿನ್ನಕ್ಕಾಗಲ್ಲ, ಬಟ್ ಯಾವ್ದೋ ಸಮಯದಲ್ಲಿ ಅವ್ರು ತಿಂತಿದ್ರು. ಸೊ ಕುಡ್ ಅಂದ್ರೆ ಅವ್ರು ಮುಂಚೆ ಯಾವಾಗಾದ್ರೂ ತಿಂತಿದ್ರು. ಸೊ ಯಾವ ಸ್ಟೇಟ್ಮೆಂಟ್ ಡಿಫೈನ್ ಮಾಡತ್ತೆ? ಬಿ. ರಮೇಶ್ ಕುಡ್ ಈಟ್ 10 ಚಪಾತೀಸ್ ಅಂದ್ರೆ ಅವ್ರು ಈ ಸಮಯದಲ್ಲಿ ಅವ್ರಿಗೆ ಅಷ್ಟು ಎನರ್ಜಿ ಇಲ್ಲ, ಈ ಸಮಯದಲ್ಲಿ ಅವ್ರು ಅಷ್ಟು ಯಂಗ್ ಇಲ್ಲ, ಬಟ್ ಒಂದು ಯಾವ್ದೋ ಕಾಲದಲ್ಲಿ ಅವರು 10 ಚಪಾತಿ ತಿಂತಿದ್ರು. ರಮೇಶ್ ಕುಡ್ ಈಟ್ 10 ಚಪಾತೀಸ್. ಸೊ ಬಿ ಏನಿದೆ ಅದು ನಮ್ಮ ಆನ್ಸರ್ ಮಕ್ಕಳೇ. ಮುಂದಿನ ನೋಡೋಣ. Which of the below sentences express suggestion, obligation, prediction and permission? So ಇಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ನಿಮ್ಗೆ ಇಂಡಿಕೇಟಿಂಗ್ ಆಬ್ಲಿಗೇಷನ್, ಇಂಡಿಕೇಟಿಂಗ್ ವರ್ಬ್ಸ್ ಹೇಳಿದ್ನಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಈ ಆನ್ಸರ್ ಬರಿಬೇಕಾಗತ್ತೆ ನೀವು. ಇಲ್ಲಿ 4 ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಸೆಂಟೆನ್ಸಸ್ ನ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಕೊಂಡು ಯಾವುದು ಸಜೆಷನ್, ಯಾವುದು ಆಬ್ಲಿಗೇಷನ್, ಯಾವ್ದು ಪ್ರಿಡಿಕ್ಟ್ ಮಾಡ್ತಿದೆ ಫ್ಯೂಚರ್ ಇವೆಂಟ್ಸ್ ನ, ಮತ್ತೆ ಯಾವ್ದು ಪರ್ಮಿಷನ್ ಕೇಳ್ತಿದೆ ಅಂತ ಬರಿಬೇಕು. ಸೊ ಸ್ಟೇಟ್ಮೆಂಟ್ ಯು ವಿಲ್ ಕಮ್ ಅಂಡ್ ಸಿ ಅಸ್ ಅಗೇನ್, ಬಿ ಯು ಮೇ ಕಮ್ ಅಂಡ್ ಸಿ ಎಸ್ ಅಗೇನ್, ಸಿ ಯು ಶುಡ್ ಕಮ್ ಅಂಡ್ ಸಿ ಎಸ್ ಅಗೇನ್, ಡಿ ಯು ಮಸ್ಟ್ ಕಮ್ ಅಂಡ್ ಸಿ ಎಸ್ ಅಗೇನ್. ನಾ ಹೇಳಿದ್ನಲ್ಲ, ಇದು ಒಂದು ರೀತಿಯಾದ ಆಕ್ಸಿಲರಿ ವರ್ಬ್, ಒಂದು ಸ್ಟೇಟ್ಮೆಂಟ್ ಗೆ ಒಂದು ಅರ್ಥ ಕೊಡುತ್ತೆ ಮೋಡಲ್ಸ್ ಅಂತ. ಅದರ ಎಕ್ಸಾಂಪಲ್ ಇಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ನೋಡಿ. ಆ ಒಂದು ವರ್ಬ್ ಇಂದ ಎಷ್ಟು ಚೇಂಜ್ ಇದೆ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ, ಕರೆಕ್ಟಾ? ಒಂದು ಪರ್ಮಿಷನ್ ಕೇಳ್ತಿದೆ, ಒಂದು ಸಜೆಷನ್ ಕೇಳ್ತಿದೆ, ಬಾಕಿ ಸೆಂಟೆನ್ಸ್ ಏನಿದೆ ಮಕ್ಕಳೇ ಅದು ಹಂಗೆ ಇದೆ. ಆ ಒಂದು ವರ್ಬ್ ಚೇಂಜ್ ಆಗ್ತಿರೋದು ಎಷ್ಟು ಒಂದು ಮ್ಯಾಜಿಕ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಕೂಡ ನಾವ್ ಇದರಲ್ಲಿ ಹೇಳ್ಬೋದಲ್ವಾ? ಸರಿ, ನಡೀರಿ ಇವಾಗ ಯಾವ್ದು ಸಜೆಷನ್, ಯಾವ್ದು ಆಬ್ಲಿಗೇಷನ್ ಅಂತ ನೋಡೋಣ. ಮೊದಲನೇದಾಗಿ ಮಕ್ಕಳೇ, ಯು ವಿಲ್ ಇದನ್ನ ಯು ವಿಲ್ ಅಂತಾನು ಬರೀಬಹುದು, ಯು ವಿಲ್ ಅಂತ ಕೂಡ ಬರೀಬಹುದು, ಆಯ್ತಾ? ಯು ವಿಲ್ ಕಮ್ ಅಂಡ್ ಸಿ ಅಸ್ ಅಗೇನ್, ಇದು ಒಂದು ಪ್ರಿಡಿಕ್ಷನ್. ನೀನು ತಿರ್ಗಾ ಬಂದು ನನ್ನ ನೋಡ್ತೀಯಾ ಅಂದ್ರೆ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ಕೊಂಡು ಹೇಳ್ತಿರೋದು. ಯು ಮೇ ಕಮ್ ಅಂಡ್ ಸಿ ಅಸ್ ಅಗೇನ್, ನೀನು ಬಂದು ನಮ್ಮನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಒಂದು ಪರ್ಮಿಷನ್ ನ ಕೊಡ್ತಾ ಇದಾರೆ, ನೀನ್ ವಾಪಸ್ ಬಂದು ನನ್ನ ಮೀಟ್ ಮಾಡ್ಬೋದು ಅಂತ. ಯು ಶುಡ್ ಕಮ್ ಅಂಡ್ ಸಿ ಅಸ್ ಅಗೇನ್, ನೀನು ಖಂಡಿತ ನಮ್ಮನ್ನ ಬಂದು ಮೀಟ್ ಮಾಡ್ಬೇಕು. ಯು ಶುಡ್ ಅಂತ ಏನಿದೆ ಅದು ಒಂದು ಸಜೆಷನ್, ಆಯ್ತಾ? ಆಮೇಲೆ ಯು ಮಸ್ಟ್ ಕಮ್ ಅಂಡ್ ಸಿ ಅಸ್ ಅಗೇನ್ ಅಂದ್ರೆ ನೀನ್ ಖಂಡಿತ ಬರ್ಲೇಬೇಕು ನಮ್ಮನ್ ಮೀಟ್ ಮಾಡಕ್ಕೆ ಅಂತ, ನೀವು ಖಂಡಿತ ಬರ್ಲೇಬೇಕು ನಮ್ಮನ್ ಮೀಟ್ ಮಾಡಕ್ಕೆ ಅಂತ ಹೇಳ್ತಾ ಇದಾರೆ. ಸೊ ಅದು ನಮ್ಮ ಆಬ್ಲಿಗೇಷನ್ ಆಗತ್ತೆ. ಹೆಂಗೆ ಒಂದು ವರ್ಬ್ ಪೂರ್ತಿ ಸೆಂಟೆನ್ಸ್ ಮೀನಿಂಗ್ ನ ಚೇಂಜ್ ಮಾಡ್ತಿದೆ ನೋಡಿ, ಎಷ್ಟು ಒಂದು ಮ್ಯಾಜಿಕಲ್ ಮೂವ್ಮೆಂಟ್ ಅಂತ ಕೂಡ ನಾವ್ ಹೇಳ್ಬೋದು. ಅದೇ ನಮ್ಮ ಮೋಡಲ್ಸಿನ ಮ್ಯಾಜಿಕ್ ಕೂಡ, ಆಯ್ತಾ? ಸೊ ಮಕ್ಳೇ, ಇದರ ಜೊತೆಗೆ ಈ ಪರ್ಟಿಕ್ಯುಲರ್ ಗ್ರಾಮರ್ ಲೆಸನ್ ಅಂತ್ಯಕ್ಕೆ ಬಂದಿದೀವಿ. ಸೊ ನಾನು ಈ ಕ್ಲಾಸ್ ನ ಎಂಡ್ ಮಾಡಕ್ಕಿಂತ ಮುಂಚೆ ಏನ್ ಹೇಳ್ತೀನಿ ಅಂದ್ರೆ, ಖಂಡಿತ ಹೋಗಿ ನಮ್ಮ ಪರೀಕ್ಷೆ ಚಾನೆಲ್ ನ ಚೆಕ್ಔಟ್ ಮಾಡಿ, ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅಲ್ಲಿ ನಿಮಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಜೊತೆಗೆ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ನಿಮ್ಮ ಮ್ಯಾಥ್ಸ್, ಸೈನ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಸೋಷಿಯಲ್ ಸ್ಟಡೀಸ್ ಕೂಡ ಸಿಗತ್ತೆ. ಎಲ್ಲ ಡೀಟೇಲ್ ವಿಡಿಯೋಸ್ ನಾವು ಅಲ್ಲಿ ಲೆಸನ್ ವೈಸ್ ಅಪ್ಲೋಡ್ ಕೂಡ ಮಾಡ್ತೀವಿ, ಟಾಪಿಕ್ ವೈಸ್ ಕೂಡ ವಿಡಿಯೋಸ್ ಸಿಗತ್ತೆ. ಅಂಡ್ ನೀವು ಓದುವಾಗ ಸುಮಾರು ರೀತಿಯಾದ ಡೌಟ್ಸ್ ನಿಮ್ ತಲೆಗೆ ಬರುತ್ತೆ ತಾನೆ,
ಆ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಖಂಡಿತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ನಾವು ನಿಮ್ಮ ಟೀಚರ್ಸ್ ಖಂಡಿತ ಎಲ್ಲಾ ಡೌಟ್ಸ್ ನ ಸಾಲ್ವ್ ಮಾಡೋದಕ್ಕೆ ಆನ್ಸರ್ ಮಾಡೇ ಮಾಡ್ತೀವಿ. ಸೊ ಮತ್ತೆ ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಈ ಪರ್ಟಿಕ್ಯುಲರ್ ಲೆಸನ್ ಅಂತ್ಯಕ್ಕೆ ಬಂದಿದ್ದೀನಿ. ಟಾಟಾ ಬಾಯ್ ಬಾಯ್. ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ.